ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ಎಲ್ಲವೂ ನಿನ್ನಿಚ್ಛೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬೆಳಗಾಗುತ್ತಿದ್ದಂತೆ ಸ್ವಾಮೀಜಿ ಅಲ್ಲಿಂದ ಎದ್ದು ಹೊರಬಂದರು. ಭಗವಂತನನ್ನು ಸ್ಮರಿಸುತ್ತಾ ಒಂದು ರಸ್ತೆ ಹಿಡಿದು ಹೊರಟರು. ಯಾವ ರಸ್ತೆ ಎಲ್ಲಿಗೆ ಹೋಗುತ್ತದೆ ಎಂಬುದು ಗೊತ್ತಿಲ್ಲ. ಕೇಳಿದರೆ ಹೇಳುವವರೂ ಇಲ್ಲ. ಅವರೇ ಹೇಳುವಂತೆ ಬಾಯಾರಿದ ಪ್ರಾಣಿ ನೀರಿನ ವಾಸನೆ ಹಿಡಿದು ಹೋಗುವ ಹಾಗೆ ನಡೆದು ಲೇಕ್ ಶೋರ್ ಡ್ರೈವ್ ಎಂಬ ರಸ್ತೆಗೆ ಬಂದರು. ಇದು ನಗರದ ಅತ್ಯಂತ ಪ್ರತಿಷ್ಠಿತರು, ಕೋಟ್ಯಾಧೀಶರು ವಾಸಿಸುತ್ತಿದ್ದ ಸುಂದರ ರಸ್ತೆ. ಇಕ್ಕೆಲಗಳಲ್ಲೂ ಅರಮನೆಯಂತಹ ಭವ್ಯ ಮಹಲುಗಳು. ಇಂದಿನ ಮಧ್ಯಾಹ್ನದಿಂದಲೂ ಉಪವಾಸವಿದ್ದುದರಿಂದ ಹೊಟ್ಟೆ ಭಯಂಕರವಾಗಿ ಹಸಿದಿತ್ತು. ಸರಿ, ಅಭ್ಯಾಸ ಬಲದಿಂದ ಹಾಗೂ ಸನ್ಯಾಸ ಧರ್ಮಕ್ಕನುಸಾರವಾಗಿ ಮನೆಯಿಂದ ಮನೆಗೆ ಭಿಕ್ಷೆ ಬೇಡುತ್ತಾ ನಡೆದರು. ಜೊತೆಗೆ ಸಮ್ಮೇಳನದ ಸಮಿತಿಯ ಕಚೇರಿಗೆ ದಾರಿ ತೋರಿಸುವಂತೆಯೂ ಕೇಳಿದರು. ಆದರೆ ಅಮೆರಿಕ ಭಾರತವಲ್ಲವೆಂಬುದು ಮತ್ತೆ ಅನುಭವಕ್ಕೆ ಬಂತು. ಉತ್ತರ ಭಾರತದ ಕೆಲವು ಧಾರ್ಮಿಕ ಮಹಿಳೆಯರು ಒಂದು ಚಪಾತಿಯನ್ನು 4 ಚೂರು ಮಾಡಿ 4 ಸಾಧುಗಳಿಗೆ ಹಾಕಿ ಪುಣ್ಯ ಕಟ್ಟಿಕೊಳ್ಳುತ್ತಿದ್ದರಂತೆ. ಯಾರೂ ಅವರಿಗೆ ಸಹಾನುಭೂತಿ ತೋರಲಿಲ್ಲ. ಸ್ವಾಮೀಜಿಯ ವಿಚಿತ್ರ ಉಡುಗೆಯನ್ನು, ದಣಿದ ಮುಖವನ್ನು ಕಂಡು ಜನ ಸಂಶಯಪಟ್ಟರು. ಕೆಲವು ಮನೆಗಳಲ್ಲಿ ಸೇವಕರೇ ಅವರನ್ನು ಅವಮಾನಿಸಿ ಓಡಿಸಿದರು. ಇನ್ನು ಕೆಲವರು ಅವರು ಬರುತ್ತಿದ್ದಂತೆಯೇ ಮುಖದೆದುರಿಗೆ ದಡಾರನೆ ಬಾಗಿಲು ಹಾಕಿಕೊಂಡರು. ಸ್ವಾಮೀಜಿಗೆ ತುಂಬ ನಿರಾಶೆಯಾಯಿತು. ಯಾರಿಗಾದರೂ ಫೋನ್ ಮಾಡೋಣವೆಂದರೆ ಯಾರ ಫೋನ್ ನಂಬರೂ ಗೊತ್ತಿಲ್ಲ. ಹೀಗೆ ಕಾಲ ಕಳೆದುಕೊಂಡು ಸುಮಾರು 2.5 ಮೈಲಿಯವರೆಗೆ ನಡೆದರು. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ದಣಿವು, ಮತ್ತೊಂದು ಕಡೆ ನಿರಾಶೆ. ಕಡೆಗೆ ಆಯಾಸ ತಾಳಲಾರದೆ ರಸ್ತೆಯ ಒಂದು ಪಕ್ಕದಲ್ಲಿ ಕುಳಿತು ಬಿಟ್ಟರು. ಅವರಿಂದ ಇನ್ನೇನು ಮಾಡಲು ಸಾಧ್ಯವಿಲ್ಲ. ಇನ್ನೇನು ಆಗಬೇಕಾದರೂ ಭಗವಂತನಿಂದಲೇ ಆಗಬೇಕಾಗಿದೆ. ಅವನಿಚ್ಛೆ. ಹೇಗಿದೆಯೋ ಹಾಗಾಗಲಿ ಎಂದು ಶಾಂತವಾಗಿ ಕುಳಿತರು. ಈಗ ಭಗವಂತನ ಇಚ್ಛೆ ಕೆಲಸ ಮಾಡಲು ಪ್ರಾರಂಭಿಸಿತು. ಅವರು ಕುಳಿತ ಸ್ಥಳದ ಎದುರಿನಲ್ಲಿದ್ದ ಒಂದು ಭವ್ಯವಾದ ಬಂಗಲೆಯ ಬಾಗಿಲು ತೆರೆದುಕೊಂಡಿತ್ತು. ರಾಣಿಯಂತೆ ಕಾಣುತ್ತಿದ್ದ ಒಬ್ಬಳು ಮಹಿಳೆ ಹೊರಬಂದಳು. ನೇರವಾಗಿ ಸ್ವಾಮೀಜಿಯ ಬಳಿಗೆ ಬಂದು ಮೃದು ಮಧುರ ದನಿಯಲ್ಲಿ ಕೇಳಿದಳು, ಮಹಾಶಯರೇ, ನೀವು ಧರ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಬಂದಿದ್ದೀರಲ್ಲವೇ? ಸ್ವಾಮೀಜಿ ಹೌದೆನ್ನುತ್ತಾ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರು. ತಕ್ಷಣವೇ ಆ ದಯಾವಂತ ಮಹಿಳೆ ಅವರನ್ನು ತನ್ನ ಮನೆಯೊಳಗೆ ಬರಮಾಡಿಕೊಂಡಳು. ಬಳಿಕ ಅವರನ್ನು ಒಂದು ಕೋಣೆಗೆ ಕರೆದೊಯ್ದು ಅವರಿಗೆ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡಿಕೊಡುವಂತೆ ಸೇವಕರಿಗೆ ಸೂಚಿಸಿದಳು. ಮತ್ತು ಅವರ ಉಪಹಾರವಾದ ಬಳಿಕ ತಾನೇ ಅವರನ್ನು ಸಮ್ಮೇಳನ ಕಚೇರಿಗೆ ಕರೆದುಕೊಂಡು ಹೋಗುವುದಾಗಿ ಭರವಸೆ ಕೊಟ್ಟಳು. ಕೃತಜ್ಞತೆಯಿಂದ ಸ್ವಾಮೀಜಿಯ ಹೃದಯ ತುಂಬಿ ಬಂದಿತು. ಹೀಗೆ ಅವರನ್ನು ಅಸಹಾಯಕ ಪರಿಸ್ಥಿತಿಯಿಂದ ಪಾರು ಮಾಡಿದ ಆ ಮಹಿಳೆ ಶ್ರೀಮತಿ ಬೆಲ್ ಹೇಲ್. ಈಕೆ ಮುಂದೆ ಎಂದೆಂದಿಗೂ ಅವರನ್ನು ಅತ್ಯಂತ ವಿಶ್ವಾಸದಿಂದ ನೋಡಿಕೊಂಡಳು. ಈಕೆಯ ಪತಿ ಶ್ರೀ ಜಾರ್ಜ್ ಹೇಲ್ ಅವರ ಅತ್ಯಂತ ಗೌರವಾನ್ವಿತ ಸ್ನೇಹಿತರಾದರು. ಈ ದಂಪತಿಗಳ ಪುತ್ರರಾದ ಮೇರಿ ಹಾಗೂ ಹ್ಯಾರಿಟ್ ಹೇಟ್ ಮತ್ತು ಜಾರ್ಜ್ ರವರ ಸೋದರ ಸೊಸೆಯಾದ ಇಸಾಬೆಲ್ ಮೆಕ್ ಕಿಂಡ್ಲಿ ಹಾಗೂ ಹ್ಯಾರಿಯೆಟ್ ಮೆಕ್ ಕಿಂಡ್ಲಿ, ಇವರು 4 ಹೇಲ್ ಸೋದರಿಯರು ಸ್ವಾಮೀಜಿ ಸ್ವಂತ ಸೋದರಿಯರಂತೆ ಕಂಡರು. ಚಿಕಾಗೋದ ಡಿಅರ್ಬನ್ ಅವೆನ್ಯೂನಲ್ಲಿದ್ದ ಇವರ ಮನೆ ಮುಂದೆ ಸ್ವಾಮೀಜಿಯ ಕೇಂದ್ರ ಸ್ಥಾನವಾಗಿ ಪರಿಣಮಿಸಿತ್ತು. ಈಗ ಸ್ವಾಮೀಜಿಯನ್ನು ಒಂದು ನವಸ್ಫೂರ್ತಿ ಆವರಿಸಿತ್ತು. ಭಗವಂತ ಸದಾ ತಮ್ಮೊಂದಿಗೆ ಇದ್ದು ತಮ್ಮನ್ನು ಸರ್ವ ವಿಧದಿಂದಲೂ ನೋಡಿಕೊಳ್ಳುತ್ತಾನೆ ಎಂದು ಅವರಿಗೆ ಮತ್ತೆ ಖಚಿತವಾಯಿತು. ಮುಂದಾಗಬಹುದಾದ್ದನ್ನು ಅವರು ಉತ್ಸಾಹ ಕಾತರಗಳಿಂದ ನಿರೀಕ್ಷಿಸತೊಡಗಿದರು. ಶ್ರೀಮತಿ ಬೆಲ್ ಹೇಲ್ಗಳೊಂದಿಗೆ ಸಮ್ಮೇಳನ ಸಮಿತಿಯನ್ನು ಕಂಡು ತಮ್ಮ ಪರಿಚಯ ಪತ್ರವನ್ನು ಕೊಟ್ಟರು. ಸಮಿತಿಯವರು ಸ್ವಾಮೀಜಿಯನ್ನು ಆದರದಿಂದ ಸ್ವಾಗತಿಸಿ ಪ್ರತಿನಿಧಿಯಾಗಿ ಸ್ವೀಕರಿಸಿದರು. ಬಳಿಕ ಅವರಿಗೆ ಪೌರತ್ಯ ಪ್ರತಿನಿಧಿಗಳಾಗಿ ಮೀಸಲಾದ ವಸತಿ ಗೃಹದಲ್ಲಿ ಅವಕಾಶ ಮಾಡಿಕೊಡಲಾಯಿತು. ಇದಾದ ಕೆಲವೇ ದಿನಗಳಲ್ಲೇ ಅವರಿಗೆ ಶ್ರೀಮತಿ ಮತ್ತು ಶ್ರೀ ಜಾನ್ ಬಿ. ಲಿಯಾನ್ ಎಂಬುವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಯಿತು. ಈಗ ಒಂದೊಂದು ನಿಮಿಷವೂ
ಉರುಳಿದಂತೆ ಸ್ವಾಮೀಜಿಗೆ ತಮ್ಮ ಪರೀಕ್ಷಾ ಕಾಲ ಸನ್ನಿಹಿತವಾಗುತ್ತಿರುವಂತೆ ಭಾಸವಾಯಿತು. ಸರ್ವಧರ್ಮ ಸಮ್ಮೇಳನವು ತಮ್ಮ ಪಾಲಿನ ಸತ್ವ ಪರೀಕ್ಷೆಯಾಗಲಿದೆ ಹಾಗೂ ಇದರಲ್ಲಿ ಯಶಸ್ವಿಯಾದರೆ ತಮ್ಮ ಮುಂದಿನ ಕಾರ್ಯ ಸುಗಮವಾಗುತ್ತದೆ ಎಂದು ಅವರಿಗನಿಸಿತ್ತು. ಅವರು ಮತ್ತೆ ಮತ್ತೆ ಧ್ಯಾನಮಗ್ನರಾದರು. ತಾವು ಕೇವಲ ಭಗವಂತನ ಒಂದು ಉಪಕರಣವಾಗುವಂತಾಗಲಿ, ಶ್ರೀರಾಮಕೃಷ್ಣರ ಸಂದೇಶವನ್ನು ಅತ್ಯಂತ ಸಮರ್ಪಕವಾಗಿ ಪ್ರಸಾರ ಮಾಡುವಂತಾಗಲಿ, ತಾವು ಹಿಂದೂ ಧರ್ಮದ ಅತ್ಯಂತ ಸಮರ್ಥ ಪ್ರತಿನಿಧಿಯಾಗುವಂತಾಗಲಿ ಎಂದು ಮೌನವಾಗಿ ಪ್ರಾರ್ಥಿಸಿಕೊಂಡರು. ಈಗಾಗಲೇ ಅವರಿಗೆ ಅಲ್ಲಿನ ಹಲವಾರು ಗಣ್ಯ ವ್ಯಕ್ತಿಗಳ ಪರಿಚಯವಾಗಿ ಅವರುಗಳ ನಡುವೆಯೇ ಓಡಾಡಿಕೊಂಡಿದ್ದರು. ಅವರ ಮನಸ್ಸು ಮಾತ್ರ ಅನ್ಯಚಿಂತೆಯಲ್ಲಿ ಮುಳುಗಿತ್ತು. ಶ್ರೀರಾಮಕೃಷ್ಣರು ತಮಗೆ ವಹಿಸಿದ ಕಾರ್ಯವನ್ನು ತಾವು ಕೈಗೊಂಡು ಯಶಸ್ವಿಗೊಳಿಸಬೇಕಾಗಿದೆ ಎಂಬ ಒಂದೇ ಆಲೋಚನೆ ಅವರ ಮನದಲ್ಲಿ ತುಂಬಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.